ನಾವು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ರವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ ನೇತೃತ್ವದಲ್ಲಿ ಈ ದಿನ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದೆವು. ಈ ರಾಷ್ಟ್ರದ ಮಹಾನ್ ನಾಯಕರು, ಅಪರೂಪದ ರಾಜಕಾರಣಿ, ಮಾದರಿಯ ರಾಜಕಾರಣಿ. ನಾವೆಲ್ಲ ರಾಜಕಾರಣಿಗಳನ್ನು ನೋಡ್ತಾ ಇರಬೇಕಾದ್ರೆ ಈ ಥರದ ರಾಜಕಾರಣಿಗಳು ಸಿಗೋದು ಭಾಳ ಅಪರೂಪ. ಅವರ ವ್ಯಕ್ತಿತ್ವಗಳನ್ನು ಓದ್ತಾ ಇರಬೇಕಾದ್ರೆ ದೃಶ್ಯ ಮಾಧ್ಯಮದಲ್ಲಿ, ಶ್ರವ್ಯ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದರೆ ಮತ್ತೊಮ್ಮೆ ಅವರ ವ್ಯಕ್ತಿತ್ವಗಳನ್ನು ನೋಡ್ಕೊಬರಬೇಕು. ಅವರ ವ್ಯಕ್ತಿತ್ವಗಳನ್ನು ನಾವು ಮೆಲುಕಾಗ್ತಾ ಇರಬೇಕು ಅನ್ನುವಂಥದ್ದನ್ನು, ಆಗ್ತಾ ಇರುವಂಥದ್ದನ್ನು ನಾವು ಮತ್ತೆ ಅವರ ವ್ಯಕ್ತಿತ್ವಗಳನ್ನು ನಾವು ನೋಡ್ತಾ ಇರಬೇಕು ಅನ್ನುವಂಥದ್ದು. ಯಾಕಂದರೆ ಈ ಪ್ರತಿಯೊಬ್ಬ ಬಡವರು ಕೂಡ ಆರ್ಥಿಕ ಮುಗ್ಗಟ್ಟಿನಿಂದ ಈ ರಾಷ್ಟ್ರದಲ್ಲಿ ಇರಬಾರದು ಅನ್ನುವಂಥ ಒಂದೇ ಒಂದು ಆಲೋಚನೆಯನ್ನು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ 3 ಗಂಟೆಯ ಮುಂಚೆ ನೀವು ಹಣಕಾಸು ಮಂತ್ರಿಯಾಗಿ ಜವಾಬ್ದಾರಿಯನ್ನು ತಗೋಬೇಕು ಅಂತೇಳಿ ಹೇಳಿದಾಗ ಒಂದು ಮಾತುಗಳನ್ನು ಅವ್ರು ಹೇಳಿರುವಂಥದ್ದನ್ನು ನನಗೆ ಬಹಳ ಸೋಜಿಗ ಅಂಥೇಳಿ ಬಹಳ ಆಶ್ಚರ್ಯ. ನಾವಿಬ್ಬರೂ ಕೂಡ ಪ್ರಧಾನಮಂತ್ರಿಗಳಾಗಿ ನೀನು ಹಣಕಾಸು ಮಂತ್ರಿಯಾಗಿ ಯಶಸ್ಸನ್ನು ಪಡಿಬೇಕಾಗತ್ತೆ, ಯಶಸ್ಸನ್ನು ಪಡೆದೇ ಹೋದರೆ ನಾವಿಬ್ಬರೂ ಕೂಡ ಒಟ್ಟಿಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಕಿವಿ ಮಾತು ಬಹಳ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂತಹ ಒಂದು ಸೇವಾ ಮನೋಭಾವನೆ ಅವರಲ್ಲಿ ಇತ್ತು. ಆ ಒಂದು ರಾಜಕಾರಣಿಗಳು ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ, ನಾಡಿನಲ್ಲಿ ಹುಟ್ಟು ಬರಲಿ ಅಂಥೇಳಿ ನಾವು ಮನಮೋಹನ್ ಸಿಂಗ್ರವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು, ಒಂದು ಶ್ರದ್ಧಾಂಜಲಿಯನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ರವರು ಭಾಳ ಸರಳ ಹಾಗೂ ಸಜ್ಜನಿಕೆ ಹಾಗೂ ಉತ್ತಮ ಆಡಳಿತಗಾರರಾಗಿ ಈ ರಾಷ್ಟ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ಶ್ಲಾಘನೀಯ. ಅವರು ಥರ ಸರಳ ವ್ಯಕ್ತಿ, ಆ ಥರ ಒಂದು ಸಜ್ಜನಿಕೆ ಇನ್ನೊಬ್ಬರು ನಾವು ಕಂಡಿಲ್ಲ. ಅಂಥ ವ್ಯಕ್ತಿ ಕೆಲವು, ಅದರಲ್ಲಿ ಮನಮೋಹನ್ ಸಿಂಗ್ರವರು. ಅವರ ಆತ್ಮಕ್ಕೆ ಶಾಂತಿ ಕೊರತಾ, ಅವರ ಕುಟುಂಬಕ್ಕೂ ತುಂಬಲಾರದ ನಷ್ಟವಾಗಿದೆ, ಈ ದೇಶಕ್ಕೂ ನಷ್ಟ ಆಗಿದೆ. ಆಗ ಒಂದು ನಷ್ಟವನ್ನು ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೂ ದೇಶಕ್ಕೆ ಕೊಡಲಿ ಅಂತ ಕೋರಿಸ್ತೀನಿ.